ಮಂಕಿ ಒಂದ್ ಸೆಲ್ಫಿ ಪ್ಲೀಸ್. ನೋ ಸೆಲ್ಫಿ ಗೆಟ್ ಔಟ್ ಫ್ರಮ್ ಹಿಯರ್. ಸೆಲ್ಫಿನಾ? 1 ಮಿನಿಟ್. ಥ್ಯಾಂಕ್ ಯು. ಬಾ. ಬಾಯ್. ಸಾರಿ. ಎಂಜಾಯ್. ಟ್ರಯಲ್ ರೂಮಲ್ಲಿ. ಓಕೆ, ಐಲ್ ಟ್ರೈ. हेलो, कौन है रे तू? क्यों मुझे पीछे कर रहा है? तू उसका पीछा कर रहा है ना इसलिए. ये खराब वॉइस ಎಲ್ಲ ಕೇಳಿದಿನಲ್ಲ. ಮಗ ನಾನು ಬೆಂಕಿ ಬೆಂಕಿ. ಏನೋ ಇದು ಮಂಕಿ? ಅಯ್ಯೋ ಮಂಕಿ ಇರ್ಲಿ, ನೀನ್ ಯಾಕೋ ಬೆಂಕಿ ಹಿಂದೆ ಸುತ್ತಾ ಇದ್ಯಾ? ಬರ್ನಾಗ ಹೋಗ್ತೀಯಾ? ಮಯೂರಿ ನಿನಗೆ ಗೊತ್ತಾ? ಗೊತ್ತಾ? ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಲ್ದೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಯೂಸ್ ಮಾಡ್ಕೊಂಡ್ಬಿಟ್ಲು. ದುಡ್ಡು ಹಾಳಾಗೋಗ್ಲಿ, ನಾನ್ ಅವಳ ಜೊತೆ ಮಿಂಗಲ್ ಆಗಿದ್ದೆ ಆ ವಿಷಯಕ್ಕೆ. ಆದ್ರೆ ಅವಳು ಹಿಂಡು ಬಿಟ್ಲು. ಇಲ್ಲಿ ಅಂತದೇನೋ ಮಾಡಿದ್ಲು. ನಿನಗೇನೋ ಸರ್ಪ್ರೈಸ್ ಕೊಡ್ಬೇಕು, ನನ್ನ ಫ್ರೆಂಡ್ ಮನೆ ಖಾಲಿ ಇದೆ, ಲೊಕೇಶನ್ ಶೇರ್ ಮಾಡ್ತೀನಿ ಬಾ ಅಂದ್ಲು. ಆಮೇಲೆ ನಾನು ಜಾಕಿ ತರ ಹೋಗಿ ಕಾಲಿಂಗ್ ಬೆಲ್ ಹೊಡೆದೆ. ಮನೆ ತನಕ ಬಾರೆ, ಮನೆ ತನಕ ಹೊಡಿತೀನಿ ನಾವು ಕೊನೆ ತನಕ. ಹ್ಯಾಪಿ ಬರ್ತ್ಡೇ ವೆಂಕಿ. ಥ್ಯಾಂಕ್ ಯು ಮಯೂರ್. 2 minutes ಬರ್ತೀನಿ. ನಾಟಿ ಬ್ಯೂಟಿ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಬೆಲೂನ್ ಯಾಕೆ ತರ್ಸಕ್ ಹೋದ್ಲು? ಒಂದೇ ಒಂದ್ ಬೆಲೂನ್ ಇದ್ರೆ ಸಾಕಾಗ್ತಿತ್ತು. ಮಯೂರಿಗೆ ನಾಚಿಕೆ, ಕಳ್ಳಿ ನಾಟಿ ಮೊದ್ಲೇ ಲೈಟ್ ಆಫ್ ಮಾಡ್ಬಿಟ್ಲು. ಅವಳು ಸ್ವಿಚ್ ಹಾಕಕ್ಕಿಂತ ಮುಂಚೆ ನಾನು ಬಿಚ್ಚ ಹಾಕ್ಬಿಡ್ತೀನಿ. ಬತ್ತು ಕರೆಕ್ಟ್ ಬತ್ತು. ಐ ಆಮ್ ಎ ಬರ್ತ್ಡೇ ಬಾಯ್ ಮಯೂರಿ. ಡ್ಯಾಡಿ, ಮಮ್ಮಿ. ಕರ್ಮ ಕರ್ಮ. ಅಣ್ಣ, ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಲೇ ಮುಂಡದೆ, ಅಜ್ಜಿ ಒಳ್ಳೆ ಸೂಪರ್ ಮ್ಯಾನ್ ತರ ನಿಂತಿದ್ಯಲ್ಲೋ. ಸದ್ಯ ನನ್ನ ಹೆಂಡತಿ ಬಂದಿಲ್ಲ. ಸೂಪರ್ ಮ್ಯಾನ್ ಅಲ್ಲ, ಇನ್ನು ಮುಂದೆ ಮನೆ ಗೇಟ್ ಕಾಯೋ ಟಾಬರ್ ಮ್ಯಾನ್. ಜಾಕಿ ತರ ಹೋದೆ ನಾನು, ಜಾಕಿಲೇ ನಿಲ್ಸ್ಬಿಟ್ಲು. ನೀನ್ ಮಾಡಿರೋ ಕೆಲ್ಸಕ್ಕೆ ಅದು ಇಲ್ಲದೆ ನಿಲ್ಸ್ಬೇಕಾಗಿತ್ತು. ಏನಿಲ್ಲ, ನೀನೇನ್ ಈ ಅವತಾರದಲ್ಲಿ ಎಂದೆ? ನಾನು ಅವತ್ತು ಅವಳ ಫ್ರೆಂಡ್ ಮನೇಲಿ ಸಿಂಗಲ್ ಪೀಸ್ ಅಲ್ಲಿ ಸೂಪರ್ ಮ್ಯಾನ್ ತರ ನಿಂತಿದ್ನ ವಿಡಿಯೋ ಮಾಡಿಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಸ್ಬಿಟ್ಟು ಅವಳೆ. ನಾನ್ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ಜನ ಎಲ್ಲ ನನ್ನ ಗುರ್ತಿಡ್ದು ಬರ್ತ್ಡೇ ಬಾಯ್ ಅಂತಾರೆ. ಮಗ, ಮಯೂರಿ ತುಂಬಾ ಕ್ಲೆವರು. ನನ್ಗಾಗಿದ್ದ ಎಕ್ಸ್ಪೀರಿಯನ್ಸು ನಿನಗಾಗ್ಬಾರ್ದು. ಅದಕ್ಕೆ ನೀನ್ ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಆರನ್ನಾದ್ರೂ ಹೊಡಿಲೇಬೇಕು. ಹಾರನ್ನ ಆಗ್ಲಿಲ್ಲ ಅಂದ್ರೆ ಹೇಳು, ಅದಕ್ಕೆ ಅಂತ ನಾನು 4 ಜನ ರೆಡಿ ಮಾಡ್ತೀನಿ. ನಾನೇ ಹೊಡಿತೀನಿ. ನಿನ್ನ 1 ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ. ಒಟ್ನಲ್ಲಿ ನೀನ್ ಅವಳಿಗೆ ಆರನ್ ನೋಡಿಲೇಬೇಕು. ಮಗ, ಆರನ್ ನೋಡ್ದ ತಡ್ಕೊಳಕ್ ಆಯ್ತಿಲ್ಲ. ಆರನ್ ನೋಡ್ದ ಹೇಳು. ನೀನ್ ಸೈಲೆಂಟ್ ಆಗಿರೋದ್ ನೋಡಿದ್ರೆ ಆರನ್ ನೋಡ್ದಂಗ್ ಕಾಣಲ್ಲ. ಬೇಗ ಆರನ್ ಹೊಡಿಯೋ. ಬಾಟ್ಲ್ ಓಪನ್ ಮಾಡಕ್ ನಮ್ಮ ಹುಡುಗರು ಕಾಯ್ತಾವ್ರು, ಹೊಡಿಯೋ. ಯಾರು ಯಾರೋ ಹಾರ್ನ್ ಹೊಡಿ ಹೊಡಿ ಅಂತಿದ್ದಾರೆ. ಲೇ ಮಂಕಿ, ಏನೋ ನೆನ್ಕೊಳೆ. ಸಾರಿ ಮಗ, ರಾಂಗ್ ಟೈಮಲ್ಲಿ ಫೋನ್ ಮಾಡ್ಬಿಟ್ಟೆ ಅಂತ ಕಾಣುತ್ತೆ. ಲೇ, ಜರ್ನಿ ಸ್ಟಾರ್ಟ್ ಆಗಿ ಇನ್ನೂ 1 hour ಆಗಿಲ್ಲ. ಅಷ್ಟು ಬೇಗ ಅರ್ಜೆಂಟ್ ನಿನಗೆ? ಆರ ನೋಡಿಯಕ್ 1 hour ಬೇಕೇನಾ? 1 ಸೆಕೆಂಡ್ ಸಾಕು. ನನ್ ಕ್ರೆಡಿಟ್ ಕಾರ್ಡ್ ಮಾತ್ರ ಎಲ್ಲಾ ಕಡೆ ಉಜ್ಜಿದ್ಯಾ, ಅಲ್ಲಿ ಉಜ್ಜಕ್ಕಾಗಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಉಜ್ಜಿದ್ದೀನಿ. ಆಮೇಲೆ ಫೋನ್ ಇಕ್ಕಪ್ಪ. ಓಪನ್ ಮಾಡೋದಾ? ನೋ, ಆರನ್ ನೋಡಿಯೋ ತನಕ ಯಾರು ಓಪನ್ ಮಾಡಂಗಿಲ್ಲ. ಟಾಕ್. ಲೋ ಮಗ, ಆರನ್ ಹೊಡೆದೇನೋ? ಇನ್ನೂ ಹೊಡೆದಿಲ್ಲ ಕಣೋ. ಬೇಗ ಹೊಡಿಯೋ. ನಾನು ಯಾರ ನೋಡಿಲ್ಲ. ಅವನ್ಯಾರೋ? ನಾನು ಯಾರಾದ್ರೂ ನಿನಗೇನು? ಆರನ್ನ ಪ್ರೆಸ್ ಮಾಡೋದು ಇಂಪಾರ್ಟೆಂಟು. ನಾನ್ಸೆನ್ಸ್. ಓಪನ್ ಮಾಡೋದಾ?
ನೋಡ್ಪಾ ಆ ಹಾರ್ನ್ ಇರ್ಲಿ ನಿನ್ನ ಹಾರ್ನ್ ಬಡ್ಕೊಳಿಕತ್ತದ ಮೊದ್ಲೇ ಸರ್ ಏನ ಲೇ ಕೃಷ್ಣ ಆರನ್ ನೋಡ್ದೇನೋ ನಮ್ ಹುಡುಗರು ನನಗೇ ಆರನ್ ಹೊಡಿಯೋಂಗವ್ರೆ. ಇನ್ನು ಹಾರ್ನ್ ಹೊಡೆದಿಲ್ಲ ಕಣ. ಇವಾಗ ತಾನೇ ಹಾರ್ನ್ ಹೊಡೆದ ಅಂದೆ. ಆ ಹಾರ್ನ್ ಹೊಡೆದಿದ್ ಬೇರೆ ಅವ್ನ್ ಸರ್. ನೀನ್ ಆರನ್ ಹೊಡಿಯೋ ಅಂದ್ರೆ ಬೇರೆ ಅವ್ನ ಕೈಲಿ ಯಾಕೋ ಹೊಡಿಸ್ತಿದ್ಯಾ? ಆ ಹಾರ್ನ್ ನಾನೇ ಹೊಡೆದ್ಬಿಟ್ಟು ಆಮೇಲೆ ನಿನಗೆ ಫೋನ್ ಮಾಡಿ ನೀನ್ ಮಾತ್ರ ಹೊಡಿಬೋದು ಅವ್ನ ಹಾರ್ನ್ ಹೊಡಿಬಾರ್ದಾ? ಸರ್ ಆ ಹಾರ್ನ್ ಸೌಂಡು ಸರ್. ಮತ್ತ ಈ ಹಾರ್ನ್ ರೌಂಡ್ ಸರ್ ಹಾರ್ನ್ ಮನೆ ಹಾಳಾಗೋಗ್ರಿ ಹಿಂದಿಂದ ಬಂದು ಗುದ್ದಾವನ್ ಸರ್. ಆರನ್ ಹೊಡಿಯೋದಲ್ದೆ ಹಿಂದೆಯಿಂದನೂ ಗುತ್ತಾವ್ನ. ಹಾರ್ನ್ ಹೊಡೆಯಲ್ಲ ಏನು ಹೊಡೆಯಲ್ಲ ನೀನ್ ಮುಚ್ಕೊಂಡು ಫೋನ್ ಇಡ. ಕೃಷ್ಣ ಲೇ ನನಗೆ ಹೊಡೆದೋದ್ರು, ನೀನಿನ್ನೂ ಹೊಡೆದಿಲ್ವೇನೋ? ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ, ಈಗ ಹೊಡಿತ್ಯಾ ಆಗ ಹೊಡಿತ್ಯಾ ಹಂಗ್ ಹೊಡಿತ್ಯಾ ಹಿಂಗ್ ಹೊಡಿತ್ಯಾ ಹೆಂಗ್ ಹೊಡಿತ್ಯಾ ಅಂತ. ಹೊಡಿಯ ಬೇಗ. ಏನಾ ನೋಡೋ, ನಂಗೆ ಅವೆಲ್ಲ ಗೊತ್ತಿಲ್ಲ, ನಾನು ಲೈನಲ್ಲೇ ಇರ್ತೀನಿ. ನೀನೀಗ ಹೊಡಿಬೇಕು ಹೊಡಿಬೇಕು ಹೊಡಿಲೇಬೇಕು. ಓಕೆ ಓಕೆ. ಇದೆ ತಗೋ. ಸರ್ ಚೇಂಜು. ನಾವು ನೋಟಿನ ಜನ ಚಿಲ್ಲರೆ ಗಿಲ್ಲರೆ ಎಲ್ಲ ಇಸ್ಕೊಳ್ಳಲ್ಲ, ನೀನೇ ಇಟ್ಕೋ. ಯೋ ಇನ್ನ 20 ರೂಪಾಯಿ ನೀನೇ ಕೊಡ್ಬೇಕು. ಆ, ನಾನೇ ಕೊಡ್ಬೇಕಾ? ತಗೋ. ಒಳ್ಳೆ ಗಮಾರ. ಲೇ ಅಳತೆ ಬರ್ಕೊಳ್ಳೋ. 22 32 ಏ ವಾಸು. ಚಿಕ್ಕಪ್ಪ. ಹಾ ನಾನೇ ಕಣ. ಯಾಕೆ ಲೋಕಾಯುಕ್ತವ್ರು ನೋಡ್ದಂಗೆ ಕಿರ್ಚ್ಕೋತಾ ಇದೀಯಾ? ರೈಡ್ ಮಾಡ್ದೆ ಅನ್ನಿಸ್ತಾ? ರೈಡ್ ಮಾಡುವಂಥದ್ದು ಏನು ನಡೆದಿಲ್ಲ ಬಿಡಿ. ಅದ್ ಸರಿ, ಫೋನ್ ಮಾಡಿದ್ರೆ ನಾನೇ ಸ್ಟೇಷನ್ ಹತ್ರ ಬಂದ್ಬಿಡ್ತೀನಲ್ಲ. ಪರವಾಗಿಲ್ಲ ಬಿಡ. ಮತ್ತೆ ಚಿಕ್ಕಪ್ಪ? ಏನೂ ಇಲ್ಲ ಕಣ. ತುಂಬ ದಿವಸದಿಂದ ನಿಮ್ಮ ಚಿಕ್ಕಮ್ಮನಿಗೆ ಕಾರಲ್ಲಿ ಓಡಾಡ ಆಸೆ ಇತ್ತು. ಅವಳಿಗೂ ಕಾಡ್ಗೋಗೋ ವಯಸ್ಸು ಬಂತು. ಅದಕ್ಕೆ ಒಂದು ಕಾರ್ ತಗೊಂಡು ಅವಳನ್ನ ಮೆರ್ಸೋಣ ಅಂತ ಇಲ್ಲಿಗೆ ಬಂದೆ. ಅದಕ್ಕೆ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಮೈಸೂರಲ್ಲೇ ಶೋರೂಮ್ ಇತ್ತಲ್ಲ, ಲೋನ್ ಹಾಕ್ಸಿದ್ರೆ ಮನೆ ಮುಂದೆ ಕಾರ್ ತಂದು ನಿಲ್ಸೋರು, ಇನ್ಸ್ಟಾಲ್ಮೆಂಟ್ ಕಟ್ಕೊಂಡೋಗಿದ್ರೆ ಮ್ಯಾಟ್ರೆ ಕ್ಲೋಸ್. ನೋಡ, ಹೊಸ ನಿಕ್ಕರ್ ತಗೊಂಡ್ರು ನೀರ್ಗೆ ಹಾಕ್ದೆ ಹಾಕೊಳ್ಳೋನಲ್ಲ ನಾನು. ಅಂಥದ್ರಲ್ಲಿ ಓಡಿಸ್ದೇರ ಕಾರ್ ತಗೊಂಡ್ಬಿಡ್ತೀನಾ? ಇವ್ರಿಗೆಲ್ಲ ಅದ ಹೆಂಗ್ ಮದ್ವೆ ಆಯ್ತು? ಸೆಕೆಂಡ್ ಹ್ಯಾಂಡ್ ಕಾರ್ ಆದ್ರೂ ಸರಿ, ನಾನು ಪೂರ್ತಿ ದುಡ್ಡು ಕೊಟ್ಟೆ ಕಾರ್ ಹತ್ತೋದು. ವಾಸು, ನಿಮ್ ಚಿಕ್ಕಮ್ಮನ್ಗೆ ಕಾರ್ ತಗೋಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ನೀನೇ ಓಡಾಡಿ ಕಾರ್ ಕೊಡಿಸಿದ್ಯಾ ಅಂತ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾಳೆ. ಏನ್ ಚಿಕ್ಕಪ್ಪ ನೀವು, ನಿಮ್ಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ನಡ್ರಿ. ಏನು ಇದು? ನಾನ್ ಮೊದಲನೇ ಸರಿ ಕಾರ್ ತಗೋತಾ ಇರೋದು. ಸ್ಮಶಾನಕ್ಕೆ ಕರ್ಕೊಂಡ್ ಬರ್ತಾ ಇದೆಯಲ್ಲ? ವಿಷಯ ಇರೋದು ಇಲ್ಲ ಚಿಕ್ಕಪ್ಪ. ನಾ ಬರಲ್ಲ, ನೀವ್ ಹೋಗು. ಹಂಗಾರೆ ನೀವು ಇಲ್ಲೇ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಈ ಎಳೆ ನಿಂಬೆಗಳನ್ನ ನಂಬ್ಕೊಂಡ್ರೆ ಇದೊಂದು ಹಣೆ ಬರ. ಬೆಲ್ಟ್ ಕುಮಾರ್ ಅಂದ್ರೆ ನಾನೇ ಹೇಳಿ. ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕಾಗಿತ್ತು. ಕಾರಾ? ಇಲ್ಲಿ ಕಾರ್ದ ಪುಡಿ ಸಿಗುತ್ತೆ ರೀ, ಕಾರ್ ಸಿಗಲ್ಲ. ಏಪ್ರಿಲ್ ಅಲ್ಲಿ ಮಂಗಳೂರವ್ರಿಗೆ ಒಂದು ಕಾರ್ ಕೊಡ್ಸಿದ್ರಲ್ಲ ಸರ್, ಆಗ ಅವ್ರ ಜೊತೆ ನಾನು ಇದ್ದೆ. ನೀವಿರೋದು ಬೆಂಗಳೂರು ಸರ್. ಡೈರೆಕ್ಟ್ ಆಗಿ ಡೀಲ್ ಮಾಡಬಾರ್ದು ಅಂತ ಹಂಗಂದೆ. ಟ್ರೇಡ್ ಸೀಕ್ರೆಟ್ ಅಲ್ವೇನ್ರಿ? ಸಾರ್ ಯಾರೋ ಗೊತ್ತಾಗ್ಲಿಲ್ಲ. ಅವರು ನಮ್ ಚಿಕ್ಕಪ್ಪ, ಅವ್ರಿಗೆ ಕಾರ್ ಬೇಕಾಗಿರೋದು. ಇಲ್ಲೇ ನಂಜನಗೂಡಲ್ಲಿ ಇರೋದು. ನಂಜನಗೂಡ ಇಲ್ಲೇ ಪಕ್ಕದೂರು. ಆಗಲ್ಲ ಬಿಡಿ ಸರ್. ಪಾಪ ಸರ್, ಕಾರ್ನೇ ತೇರ್ ತರ ಫೀಲ್ ಮಾಡ್ಕೊಂಡಿದ್ದಾರೆ. ಈ ವ್ಯಾಪಾರ ನೀವು ಮಾಡ್ಕೊಡ್ಲೇಬೇಕು ಸರ್. ನಿಮ್ ಬೆಲ್ಟ್ ಮೇಲೆ ಸರ್. ಬಿಡ ಏನಾರು ಪ್ರಾಬ್ಲಮ್ ಆದ್ರೆ ನಾನ್ ನೋಡ್ಕೋತೀನಿ ಸರ್. ಮಾಡೋದು ಹಳೆ ಕಸ್ಟಮರ್ ಬಿಡಕ್ಕಾಗಲ್ಲ. ಹ್ಞೂ ಸರ್. ಎಷ್ಟೊಳಗಿರ್ಲಿ? 1 ರಿಂದ 1 ಕಾಲ್ ರೂಪಾಯಿ ಸರ್. 1 ರೂಪಾಯಿಂದ 1 ಕಾಲ್. 1 ನಿಮಿಷ ಬಂದೆ. ಆಯ್ತು ಸರ್. ಲಕ್ಕಿ ಬಾಯ್ ಚಿಕ್ಕಪ್ಪ. ವಾಸು, ನಮ್ಮ ಅಣ್ಣ ನಿನ್ನನ್ನು ಮುಟ್ಟಾಳ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆ ಚಿಕ್ಕಪ್ಪ? ಏನೇನ ಮತ್ತೆ ಅಲ್ಲಲ್ಲಿ ಕಾರ್ ತಗೋಬೇಕಾದ್ರೆ ಒಂದ ಡೀಲರ್ ಹತ್ರ ಹೋಗ್ಬೇಕು, ಇಲ್ಲ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು. ನೀನೇನು ಆ ಸ್ಮಶಾನ ಫ್ಲೋರ್ ಮಿಲ್ ಅಂತ ನನ್ನ ಎಲ್ಲೆಲ್ಲೋ ಅಲಿಸ್ತಿದೆಯಲ್ಲೇ. ಅವ್ನು ನೋಡಿದ್ರೆ ಸಮಸ್ಯೆ ಬರುತ್ತೆ ಅಂತ, ನೀನ್ ನೋಡಿದ್ರೆ ಏನೂ ಬರಲ್ಲ ಅಂತ ನನಗೆ. ಹೋಟ್ಲು ಮನೆ ಹತ್ರ ಬಂದ್ಬಿಡಿ. ಹೋಟ್ಲ ಮನೇನ? ಹೋಟ್ಲ್ ಹೆಸರೇ ಮನೆ ರೀ. ನಾನು ನನ್ನ ಪಾರ್ಟ್ನರ್ ಕರ್ಕೊಂಡ್ ಬರ್ತೀನಿ. ಸೂಪರ್ ಕಾರ್ನೆ ಮುಗ್ಸೋಣ. ನೋಡಿದ್ರಲ್ಲ? ನೋಡ್ದೆ. ಹಳೆ ಕಾರು, ಒಂದು ಕಾರು. ಚಪ್ಲಿನೇ ಹಾಕ್ದೆ ಹೀಲ್ಡ್ ಹಾಕ್ದೊಂಥರ ನಡೀತಾವ್ನೆ. ಹಿಂದ್ಗಡೆಯಿಂದ ನೋಡಿದ್ರೆ ಒಳ್ಳೆ ಬೂತ್ ತರ ಕಾಣ್ತಾ ಇದ್ದ. ಅವ್ನ್ ನಂಬಿ ನೀನು, ನಿನ್ ನಂಬಿ ನಾನು, ನನ್ ನಂಬಿ ನಿನ್ ಚಿಕ್ಕಮ್ಮ. ಉದಾರ ಆಗಕ್ಕಿಲ್ಲ ಕಣ್ಣ. ಇವನೇ ಹಿಂಗೆ, ಇವನಿಗೊಬ್ಬ ಪಾರ್ಟ್ನರು, ಅವನಿನ್ನೆಂಗೋ. ಅಣ್ಣ ಸ್ಲೀಪಿಂಗು
ಅಣ್ಣ ಲೈಫು ಕಲರ್ಫುಲ್ ಆಗಿ ಜಿಂಗ್ ಚಾಕ್ ಆಗಿ ಡಿಂಗ್ ಡಾಂಗ್ ಅಂತ ಟುವಿ ಟುವಿ ಹಾಡ್ಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಾ ಇದೆಯಣ್ಣ. ಅಲ್ಲ ಕಣೋ, ನಗುವು ಚೆನ್ನ ಮಗುವು ಚೆನ್ನ ಹುಡುಗಿ ಅಂತ ಚೆನ್ನ. ಸೂಪರ್ ಅಣ್ಣ. ಅಣ್ಣ, ನೀವಿಬ್ರು ಮೊದ್ಲು ಎದುರು ಬದ್ರು ಮೀಟ್ ಆಗಿದ್ದಿಲ್ಲಣ್ಣ. ರೋಡ್ನಲ್ಲಿ ಅಲ್ಲ, ಕಾಫಿ ಡೇ ಅಲ್ಲಿ, ಮಾಲ್ನಲ್ಲಿ ಕಾಫಿ ಡೇ. ಅವಳನ್ನ ನೋಡಿಲ್ಲ ಕಣೋ. ಇನ್ನೇನಣ್ಣ ಮತ್ತೆ ನೀನು ಅಚ್ಚನ ಆಯ್ತಾರ ಅವಳು ಹಿಂದಿಂದೆ ಹೋಗ್ತಾ ಇರೋದು, ಅವಳು ನಿನ್ನ ತಿರುಗಿ ನೋಡದೆ ಇರೋದು, ನೀನ್ ಯಾರು ಅಂತಾನೆ ಗೊತ್ತಿಲ್ವಲ್ಲಣ್ಣ. ಅಲ್ವಾ? ಕೇಸರಿ ಬಾಲ್ ನ ಕ್ಯಾಚ್ ಹಿಡಿದು ಫೀಲ್ಡ್ ಇಂದ ಆಚೆ ಹೋದ್ರು ಔಟ್ ಇಲ್ವಾ ಅಂತ ಡೌಟ್. ಯಾಕೆ ಹೇಳು? ಅಂಪೈರ್ ನೋ ಬಾಲ್ ಕೊಟ್ಬಿಟ್ರೆ ಅರ್ಥ ಆಗಿಲ್ಲ. ನನಗೂ ಅರ್ಥ ಆಗ್ಲಿಲ್ಲ, ಏನೋ ಫ್ಲೋಲ್ ಹೇಳ್ಬಿಟ್ಟೆ ಅಷ್ಟೇ. ಅಣ್ಣ ನಿನ್ನ ಮನ್ಸಲ್ಲಿ ಏನಿದೆಯೋ ಹೋಗಿ ಹೇಳ್ಬಿಡಣ. ಹೌದಾ? ಅಣ್ಣ ಈ ಸೀನ್ಗೆ ಬಿಲ್ಡಪ್ ಬೇಕಾ? ಏನ್ ಫೈಟ್ ಹೋಯ್ತಿದ್ಯಣ್ಣ? ಬಿ ಕೂಲ್ ಕೂಲ್. ನಾನ್ ಐಡಿಯಾ ಕೊಡ್ತೀನಿ ಇರು. ಡಾರ್ಲಿಂಗ್. Yes, sweetheart. ಒಡಿಯಣ್ಣ. ಬೇಡ ಕಣ. ಒಡಿಯಣ್ಣ. ಡೈಲಾಗ್ ಹೊಡಿ ಅಂದೇಣ. ಹೌದಾ? ಐ ಲವ್ ಯು ಬೇಬ್. I too love you. ನನ್ ಜೊತೆ ಟೂ ಬಿಟ್ಬಿಟ್ಟು ಇಲ್ಲ ಐ ಲವ್ ಯು ಟೂ ಅಂತ ಹೋಗಿ ಪಾತ್ರ ತೊಳೆಯೋಗೆ. ನಮ್ಮ ಬ್ಯಾಕಿಗೆ ಬೆಂಕಿ ಇಟ್ಕೊಳ್ಳೋದು ಅಂದ್ರೆ ಇದೇ ಇರ್ಬೇಕು ಅಣ್ಣ. ಇಲ್ಲಿ ಮಾತ್ರ ಬೇಡಣ್ಣ, ಹೊರಗಡೆ ಟ್ರೈ ಮಾಡೋಣ. ಬಾ ಬೇಡ ಕಣೋ. ಬಾರಣ ನೀನು. ಬೇಡ ಕಣೋ. ಬಾ. ನಮ್ಮ ಪಾತ್ರಕ್ಕೆ ಕೈ ಹಾಕಕ್ ಹೋಯ್ತೀಯಣ್ಣ. ಎಲ್ಲಿ ಕಲಿತೀಯಣ್ಣ ಇವೆಲ್ಲ? ಏನಾಯ್ತು? ಜಂಬಲ ಕಡಿ ಬೊಮ್ಮ. ఏం అయ్యగారు ఇట్లా వస్తున్నారు? ఓ తెలుగు వాళ్ళ అಣ್ಣ. తెలుగు వాళ్ళు కన్నಡ ಬರಲ್ಲ. ನಿನ್ ಡೈಲಾಗ್ ನೀ ಪ್ರಾಕ್ಟೀಸ್ ಮಾಡ್ಕೊಬಿಡು. ಇವಳ ಜೊತೆನಾ? ಟೇಪ್ ರಿಕಾರ್ಡ್ ಸಿಕ್ತಾಗ ಸಿಡಿ ಹುಡಿಕೊಂಡು ಹೋಗ್ಬಾರ್ದು, ಕ್ಯಾಸೆಟ್ ಹಾಕೊಂಡ್ಬಿಡ್ಬೇಕು. ఏమో క్యాసెట్ గీసెట్ అన్ని చెప్తున్నారు. ఏ సైడ్ వేస్తారా, బి సైడ్ వేస్తారా? ಯಾವ್ದೋ ಒಂದ್ ಸೈಡ್ రామా. వేయండి. అమ్మాయి రెడీగా ఉంది. అడావు అదేనో అదోదిದ್ದೀನಿ ಇದೋದಿದ್ದೀನಿ ಅಂತಿದ್ದಿಲ್ಲ, ಅದೇನ್ ದಬಾಕ್ತಿಯ ದಬಾಕು. Is it? ಯಾ. Sun, the moon, the rainbow in the sky. Nothing more beautiful than your eyes. With everything else is a lie. You're the heaven which makes it's worse to die. In so many words, if you don't find a clue, all I'm trying to say is you're my love. ಅವಳದ ಅರ್ಥ ఒక్క ಆಯ್ತು. నిమిషం పెట్టుకోండి. ఏంటి? Twinkle twinkle little star, how I wonder what you are. ಕ್ಯಾಸೆಟ್ అయిపోయింది పో. ಆಮೇಲೆ ಬಾ. ಆ ಸೊಪ್ಪುಗಣ ಕೊಟ್ಟೋಗ್ಬಿಟ್ಲಾ? ಮರ್ಯಾದೆಯಿಂದ ಬಾಗಿಲು ತೆಗಿರಿ, ಇಲ್ದಿದ್ರೆ ನೀವು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಗ್ರಾಚಾರನಾರು ಬಿಡಿಸ್ಕೋ, ಏನಾರು ಬಿಡಿಸ್ಕೋ. ನೀನ್ ಅಲ್ಲಿದ್ರೆ ಸರಿ, ನಾನ್ ಶಬ್ದ ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಅಯ್ಯೋ ನಿಮ್ ಶಬ್ದದ ಮನೆ ಹಾಳಾಗ. ಮೊದ್ಲಾ ಸೋದರ ಮಾವ ವಿನೋದ. ಹಲೋ, ಹೇಳು ವಿನು. ನನ್ನ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಹೇಗಿದ್ಯೋ? ಅಪ್ರೂಪಕ್ ಫೋನ್ ಮಾಡ್ಬಿಟ್ಟಿದ್ಯಾ? ಒಂದ್ ನಿಮಿಷ ಏನು ಕೇಳಿಸ್ತಿಲ್ಲ. ನಿನ್ ಮನೆಗ್ ಬಂದಾಗ್ಲೆಲ್ಲ ನಿನ್ನೇ ನೆನೆಸ್ಕೊತಿರ್ತೀನಿ ಕಣೆ. ಅತ್ತ ಹೇಳ್ತಿದ್ರು ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ. ಅದಕ್ಕೆ ಒಂದ್ ಕೆಲ್ಸ ಮಾಡು. ಏನ್ ಕೆಲ್ಸ ಮಾಡ್ಲಿ? ನನ್ ಗಂಡನ್ ಕೊಲೆ ಮಾಡ್ಬಿಡ್ಲಾ? ಡಬ್ಬಾ ನನ್ ಮಗ ಕಣೆ. ಪೊಲೀಸ್ ಬೇರೆ, ಪೊಲೀಸ್ಗೆ ಸ್ಟ್ರಾಂಗ್ ಆಗ್ಬಿಡುತ್ತೆ. ಅದ್ರ ಬದಲು ಡಿವೋರ್ಸ್ ಕೊಟ್ಬಿಡು. ನಾನ್ ನಿನ್ನ ಮದುವೆ ಆಗ್ತೀನಿ. ವೆರಿ ಗುಡ್. ಈ ಡಿವೋರ್ಸ್ ಕೊಡೋದು ತುಂಬಾ ಒಳ್ಳೆ ಐಡಿಯಾ. ನಾನ್ ಡಿವೋರ್ಸ್ ರೆಡಿ ಮಾಡ್ಕೋತೀನಿ, ನೀನು ಪುರೋಹಿತ್ರ ಹತ್ರ ಹೋಗಿ ಮುಹೂರ್ತಕ್ಕೆ ರೆಡಿ ಮಾಡ್ಕೊಂಬಾರ. ಆಯ್ತು, ಈಗ್ಲೇ ಹೋಗ್ತೀನಿ. ನೀನ್ ಬೇಗ ಬಂದ್ಬಿಡೆ. ಇಷ್ಟೊಂದು ಸ್ಪೀಡ್ ಆಗೋಳಲ್ಲ, ಏನ್ ಮಾಡೋದಪ್ಪ? ಅಣ್ಣ ರೀ, ಬಾಗಲ್ ತೆಗಿರಿ. ಅಯ್ಯೋ ಇರೋಳು ಒಬ್ಳೆ ಹೆಂಡತಿ. ಈ ನಮ್ಮ ಅಣ್ಣೊಂದು ಒಳ್ಳೆ ಕಾಟ ನಮ್ಗೆ. ಛೆ. ಅಣ್ಣ ನನ್ ಸಂಸಾರ ಕಾಪಾಡೋಣ, ನನ್ ಜೀವನ ಉಳ್ಸೋಣ. ಇಳಿಯೋಣ ಫಸ್ಟ್ ಕೆಳಗೆ. ಯಾಕೋ? ಏನಾಯ್ತು? ಬರೀ ಆ ಅಮ್ಮನ್ ನೋಡೋದೇ ಆಯ್ತು, ಒಂದಿನನು ಡಮರಗ ಬಾರಿಸಿದ್ದೆ ನೋಡ್ಲಿಲ್ಲ. ಯಾಕಪ್ಪ ಕಂದ, ನನ್ ಮೇಲೆ ಇರೋ ಕೋಪನ ಅವಳ ಮೇಲೆ ತೀರ್ಸ್ಕೊತೀಯ? ತಗೊಳ್ಳೋ ಬಟಾಣಿ ತಗೊಳ್ಳೋ. ಏನ ಸುಮ್ನಿರಣ್ಣ ನೀನು. ಏನಾಯ್ತಾ? ಅಲ್ಲಿ ನನ್ನ ಹೆಂಡತಿ ನನ್ನನ್ನು ಡೈವರ್ಸ್ ಮಾಡ್ಬಿಟ್ಟು ಅವ್ರ ಸೋದ್ರ ಮಾವನ್ ಮದ್ವೆ ಆಯ್ತೀನಿ ಅಂತ ಕೂತವಳೆ. ನೀನ್ ಇಲ್ಲಿ ಇವಳು ಕಾಳ ಹಾಕೋ ಕೂತಿದ್ಯಾ? ನೋಡೋಣ, ನಂಗೆ ಅವೆಲ್ಲ ಗೊತ್ತಿಲ್ಲ. ನೀನ್ ಆ ನಿಂಬೆ ಹಣ್ಣು ಮಾರೋಳ್ನ ಮದುವೆ ಆಗಿ ನಡಿ. ನಿಂಬೆ ವರ್ಸಸ್ ಬಟಾಣಿ, ಇವ್ರ ಚೋಸ್ ಇಸ್ ಸೋ ಹಾಟ್. ಮುಚ್ಕೊಂಡ್ ಕೆಲಸ ಮಾಡ್ರೋ. ಮಗು, ಬೇಜಾರ್ ಮಾಡ್ಕೋಬೇಡ ಕಂದ. ಯಾರೇ ಸಿಕ್ಲಿ ಕಣೋ, ನಾನು ಮದ್ವೆ ಆಗ್ತೀನಿ ಕಣೋ. ಆದ್ರೆ ಊರಿನ ಜನ ನಿನ್ನ ಬಗ್ಗೆ ಕೆಟ್ಟ ಮಾತಾಡ್ತಾರ ಕಣೋ. ನನ್ನ ಕೈಲಿ ಅದು ಕೇಳಕ್ಕಾಗಲ್ಲ. ನೋಡ, ಅವ್ನ ಸ್ವಾರ್ಥಕ್ಕೆ ಯಾವ್ದೋ ಕಾಂಜಿ ಪಿಂಜಿ ಹೆಣ್ಣು ತಂದು ಕಟ್ಬಿಟ್ಟವ್ರೆ ಅಂತಾರೆ. ಅದೇ ನೀನು ಒಳ್ಳೆ ಹುಡುಗಿ ತಂದು ನನ್ನ ಮದುವೆ ಮಾಡು.
ಅವ್ರ ತಮ್ಮ ರಂಬೆ ಅಂತ ಹುಡುಗಿ ತಂದು ಅವ್ರ ಅಣ್ಣನ್ ಕಟ್ಟವನೆ ಅಂತ ಬಾಯಿ ತುಂಬಾ ಹೊಗಳ್ತಾರೆ ಕಣೋ. ಅದನ್ನ ಈ 2 ಕಿವಿಲು ಕೇಳಬೇಕು ಅಂತ ನನಗೆ ಆಸೆ. ಈಗ ಹೇಳು, ಸಂಸಾರ ಬಿಟ್ಟು ನೀನು ಯೋಗಿ ಆಗ್ತೀಯಾ, ಸಂಸಾರ ಇಟ್ಕೊಂಡು ಭೋಗಿ ಆಗ್ತೀಯಾ? ನನಗಂತೂ ನನ್ನ ತಮ್ಮನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ನಾನು ಹೇಳ್ದಂಗೆ ನಮ್ಮ ತಮ್ಮ ಕೇಳೋದು. ಆಯ್ತು ಬಿಡೋಣ, ಗೊತ್ತಾಯ್ತು. ಒಟ್ನಲ್ಲಿ ಈ ಜನ್ಮದಲ್ಲಿ ನಾನು ಬ್ರಹ್ಮಚಾರಿಯಾಗಿ ಆಯ್ತು. ನೀನು ಕಾಳು ಹಾಕೊಂಡಿರು. ಏ ನನ್ ತಮ್ಮ ಕಣ್ರಿ, ನನ್ ತಮ್ಮ. ನಿದ್ದೆ ಮಾತ್ರ ಇವತ್ತು ಅದ್ ಹೆಂಗ್ ಕನ್ಸ್ ಬೀಳ್ತದೆ ಅಂತ ನಾನು ನೋಡ್ತೀನಿ. ಲೇ, ಕಣ್ ಮುಚ್ಕೊಂಡು ಏನೇ ಕನ್ಸ್ ಕಾಣ್ತಿದ್ಯಾ? ತಗೋ ಹಾಲ್ ಕುಡಿ, ತಗೋ. ಹಾಯ್, ಈ ಮಿಲ್ಕಿ ಬ್ಯೂಟಿಗೆ ಯಾಕ್ರಿ ಮಿಲ್ಕು? ನೀವೇ ಇರುವಾಗ ಡೈರಿ ಮಿಲ್ಕು? ನನ್ ಡೈಲಾಗ್ ನನ್ಗೆ ಹೊಡೆದ್ಲಲ್ಲ. ಲೇ, ಕುಡಿಯೇ, ಶಕ್ತಿ ಬರ್ತದೆ. ಕೋತಿ ಕುಡಿ, ಹೇಳ್ತೀನಿ, ಕುಡಿ ಕುಡಿ. ಸ್ವಲ್ಪ ಯಾಮಾರಿದ್ರಿ ಮತ್ತೆ ಫಸ್ಟ್ ನೈಟ್ ಮಾಡ್ಕೊಂಡ್ಬಿಟ್ರೋಳು. ರೀ, ಐ ಲವ್ ಯು ರೀ. ಗೊತ್ತು ಕಡೆ, ನಂಗ್ ಗೊತ್ತಿಲ್ವಾ? ನಾನ್ ಯಾಕೆ ನಿದ್ದೆ ಮಾತ್ರ ಆಗ್ತೆ ಅಂದ್ರೆ ಒಂದ್ ಸಣ್ಣ ಫ್ಲಾಶ್ ಬ್ಯಾಕ್ ಇದೆ, ನೋಡ್ಕೊಂಬರೋಣ ಬನ್ನಿ. ಕಂದ, ಇಲ್ಲೆಲ್ಲ ಆಟ ಆಡಬಾರ್ದು ಮಕ್ಕಳು. ಹೋಗಮ್ಮ ಹೊರಗಡೆ ಹೋಗು. ನಾವ್ ಆಟ ಆಡ್ದಾನೆ ನೀವ್ ಆಟ ಆಡ್ತೀರಾ ಅಂಕಲ್? ಎಲ್ಲ ಇವಳ ಬಲೆ ಚೂಟಿ ಈಗಿನ ಮಕ್ಕಳು. ಅಲೋಕೋಣ ಅಕ್ಕ. ಸರಿ ಬಾರ. ಅಣ್ಣ, ಆಶೀರ್ವಾದ ಬೇಕಾಗಿತ್ತು, ಬರ. ಆಶೀರ್ವಾದ ಮಾಡಿ ಬಾಬಾ. ಶೀಘ್ರಮೇವ ಅವಳಿ ಜವಳಿ ಮಿಕ್ಸ್ ಮಕ್ಕಳು ಪ್ರಾಪ್ತಿರಸ್ತು. ಏನ್ ಮಾವ ಹಿಂಗ ಆಶೀರ್ವಾದ ಮಾಡ್ತಾವ್ರೆ? ಹಂಗೂ ಇಲ್ಲ ಹಿಂಗೂ ಇಲ್ಲ ಅನ್ನೋ ತರ. ಹಾಗಲ್ಲ, ಅವಳಿ ಜವಳಿ ಅಂದ್ರೆ ಸಾಮಾನ್ಯ 2 ಎಣ್ಣೆ ಆಗ್ಬಿಡುತ್ತೆ, ಇಲ್ಲ 2 ಗಂಡೆ ಆಗ್ಬಿಡುತ್ತೆ. ಒಂದ್ ಗಂಡು ಒಂದ್ ಹೆಣ್ಣು ಆಗ್ಲಿ ಅಂತ ಹೇಳಿ ನನ್ನ ಆಸೆ. ಓಕೆನಪ್ಪ, ಸಮಾಧಾನ ಆಯ್ತಾ? ಬಾಮ್ಮ. ಹೇ ಅಣ್ಣ, ನನಗೆ ಸಿಗದೆ ಇರೋ ಯೋಗ ನಿನಗೆ ಸಿಕ್ಕಿದೆ. ಚೆನ್ನಾಗಿ ಉಪಯೋಗಿಸ್ಕೊ. ಒಳ್ಳೆ ಮ್ಯಾಚ್ ಆಡ. ಅವಳಿ ಜವಳಿಗೆ ಟ್ರೈ ಮಾಡು. ಮಾವ, ಇಷ್ಟು ವಯಸ್ಸಾಗಿ ಮದುವೆ ಆಗದೆ ಇರೋರು ಇಂಥ ಸಮಯದಲ್ಲಿ ಇಲ್ಲಿ ಇರಲೂಬಾರ್ದು, ಆಶೀರ್ವಾದನೂ ಮಾಡಬಾರ್ದು. ಹಾಲ್ ಕರ್ಗಿರ್ ಕಬ್ರಕ್ ಹೋದ್ಲ, ಇಲ್ಲ ಡೈರಿ ದೂರ ಇರ್ಬೇಕು. ಫೋನು ಅಣ್ಣ. ಅಣ್ಣ ಯಾಕೆ ಫೋನ್ ಮಾಡ್ತಾನೆ? ಏನಾದ್ರೂ ಟಿಪ್ಸ್ ಗಿಪ್ಸ್ ಕೊಡಕ್ ಫೋನ್ ಮಾಡಿರ್ಬೇಕು. ಬದ್ನೆಕಾಯಿ ಟಿಪ್ಸ್ ಕೊಡ್ತಾನೆ. ಅವನಿಗೆ ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕಟ್ ಆಯ್ತು. ಎಲ್ಲೋದ್ಲಿ ಇವಳು? ಫಸ್ಟ್ ನೈಟ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾವನಲ್ಲ ಅಣ್ಣ, ಏನೋ ಅರ್ಜೆಂಟ್ ಇರ್ಬೇಕು. ರಮಣ ಅಣ್ಣ, ನಿನಗೆ ಮದುವೆ ಆಯ್ತು, ಮಕ್ಕಳು ಆಗ್ತವೆ, ನಾನು ಒಬ್ಬಟ್ಟೆ ಆಗ್ಬಿಟ್ನಲ್ಲೋ. ಅಣ್ಣ, ನಾನಿದಿಲ್ಲ ಅಣ್ಣ. ನೀನೆಲ್ಲೋ ಇರ್ತೀಯ, ನಿನ್ ಹೆಂಡತಿ ಮಕ್ಕಳ ಜೊತೆಗೆ ಚೆನ್ನಾಗಿರ್ತೀಯ. ಆದ್ರೆ ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಣ್ಣ, ಇಲ್ಲ ಕಣೋ, ಊರೇ ಬಿಟ್ಟು ಹೋಗ್ಬಿಡ್ತೀನಿ ಕಣೋ. ಅಣ್ಣ, ಬೇಡ ಕಣೋ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ. ಅಣ್ಣ, ಅಣ್ಣ, ಅಣ್ಣ. ನಾನ್ ಶಪಥ ಮಾಡ್ತಾ ಇದ್ದೀನಿ, ನಮ್ಮ ಅಣ್ಣನ್ ಮದ್ವೆ ಆಗೋ ತನಕ ನಾನ್ ಫಸ್ಟ್ ನೈಟ್ ಮಾಡ್ಕೊಳಲ್ಲ. ಇದೆ ಆ ಫ್ಲಾಶ್ ಬ್ಯಾಕ್. ಏನ್ ತಿಂತಾಳೆ ಎಷ್ಟು ತೂಕವಳೆ? ಅಲ್ಲ, ನನ್ ಶಪಥನೇ ಮುರಿಯಕ್ ಬಂದವಳಲ್ಲ. ಹಳ್ಳಿ ಮನೆ, ತಿಂಡಿ ಮನೆ, ಬೀಗ್ರ ಮನೆ, ಮಾವನ್ ಮನೆ, ಎಲ್ಲಾ ಮನೆಗೂ ನುಗ್ಗಿ ಬಂದಿದೀವಿ. ಇದು ಯಾವ್ದೋ ನಾಟಿ ಕೋಳಿ ಮನೆ. ಹೊಸ ಹೋಟ್ಲು ಬಾಂಬೆ ಗಿರಾಕಿ ಬಾಸ್. ಓ, ಬಾಂಬೆ, ದಿಲ್ಲಿ, ಕರ್ನಾಟಕ, ಹೈದರಾಬಾದ್, ತಮಿಳ್ನಾಡು, ಕೇರಳ, ಬರೀ ಅಲ್ಲಿಂದಾನೆ ಬಂದು ಹೋಟೆಲ್ಸ್ ಮಾಡ್ತಾ ಇದ್ರು. ವೇರ್ ಇಸ್ ಕರ್ನಾಟಕ? ಇರ್ಲಿ ಬಿಡಿ ಬಾಸ್, ಕಲೆಕ್ಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ರೋಬೋ. ಎಸ್ ಬಾಸ್. ಅಲ್ಲ, ನೀನು ಗೂಬೋ. ನಾನು ಮಾತಾಡ್ತಾ ಇರೋದು ಕರ್ನಾಟಕದ ಬಗ್ಗೆ, ನೀನು ಮಾತಾಡ್ತಾ ಇರೋದು ಕಲೆಕ್ಷನ್ ಬಗ್ಗೆ. ಮೊದಲು ಕರ್ನಾಟಕ, ಆಮೇಲೆ ಕಲೆಕ್ಷನ್. ಸೇವ್ ದಿ ಕರ್ನಾಟಕ. ಸೇವಾ. ಸೇವ್ ದಿ ಬಾಸ್. ವೆರಿ ಗುಡ್.
देर बूढ़ा मिल गया आंगा मुकरी ವೇಟರ್ ಏನ್ ಕೊಡ್ಲಿ ಸರ್? ಬಾಸ್ಗೆ 2 ಪೇಗ್ ರಮ್ಮು, 2 ಚಿಕನ್ ಐಟಮ್, 2 ಫಿಶ್ ಐಟಮ್. ನಿಮಗೆಲ್ಲ ಏನ್ ಬೇಕೋ ಹೇಳ್ರು. ನನ್ಗೊಂದು ಫಿಶ್, ನಂಗೊಂದು ಬೋಟಿ, ಚಿಲ್ಲಿ ಚಿಕನ್, ಒಂದು ಮಟನ್ ಬಿರಿಯಾನಿ. ನಾಟಿ ಕೋಳಿ ಹೋಟ್ಲಲ್ಲಿ ಬ್ರಾಯ್ಲರ್ ಇದೆಯಲ್ಲ, ಈಸ್ ವೆರಿ ಫನಿ ನೋ. ನಮ್ಮ ಪೌರುಷನ ತೋರಿಸ್ಲೇಬೇಕು. ಏ ಯಾರು ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ? ಶಿವಾಜಿ ಕಣೆ, ರೌಡಿ. ಆರಾಮಾಗಿ ತಿನ್ನು. ಎಕ್ಸ್ಕ್ಯೂಸ್ ಮೀ, ಸಾರಿ ಬಾಸ್. ಓಕೆ ಬಾಸ್, ಹ್ಯಾವ್ ಇಟ್. One minute, boss. No problem, boss. ತಿನ್ಬೋದು. ಸಾರಿ. ಅಣ್ಣನಿಗೆ ಬಿಲ್ ಕೊಡ್ತೀಯನೋ? ಯಾಕೆ ಸ್ವಾಮಿ, ಆ ಹುಡುಗನ ಮೇಲೆ ಯಾಕೆ ಜಗಳಕ್ಕೆ ಹೋಗ್ತೀರಾ? ಬನ್ನಿ. ಯಾಕೆ ಸ್ವಾಮಿ, ಅವನ್ ಬಡವ, ಕೂಲಿ ಕೆಲಸ ಮಾಡಿ ಬದುಕ್ತಾ ಇದ್ದಾನೆ, ಅವನ್ ಯಾಕೆ ಹೊಡಿತಿದ್ದೀರಾ? ಅಣ್ಣನಿಗೆ ಬಿಲ್ ತಂದು ಕೊಡೋದು ತಪ್ಪಲ್ವಾ? ಯಾಕೆ ಸ್ವಾಮಿ, ಕುಡಿದು ತಿಂದಿದ್ದಕ್ಕೆ ಬಿಲ್ ಕೊಡೋದು ತಪ್ಪ ಸ್ವಾಮಿ? ಸೈಡಿ ಬಂದ್ರು. ನಾನು ಯಾರು ಗೊತ್ತೇನಲ್ಲೇ ಬುಡ್ಡ? ಗೊತ್ತಿಲ್ಲ ಸ್ವಾಮಿ. ಗೊತ್ತಾಗೋದು ಬೇಡ ಮಗ. ಯಾಕ? ಅಕಸ್ಮಾತ್ ನಾನು ಯಾರು ಅಂತ ನಿನಗೆ ಗೊತ್ತಾದ್ರೆ ನೀನು ನಿಂತಿರೋ ಜಾಗನೇ ಟಾಯ್ಲೆಟ್ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಆಗ್ಬಿಡುತ್ತೆ. ಸೈಲೆಂಟ್ ಆಗಿರಲ್ಲ ಮಗ. ನೋಡಿರೋ, ಬಿಲ್ ಕೊಟ್ಟೋಗ್ರಿ. ಶಿವಾಜಿ, ದಿಚ್ಚಿ ಶಿವಾಜಿ. ನನ್ನ ಹೆಸರು ಕೇಳಿದ್ರೆ ಯಂಗ್ಸ್ರಿಗೆ ಅಪಾಷನ್ ಆಗುತ್ತೆ, ಮಕ್ಕಳಿಗೆ ಕಕ್ಕ ಆಗುತ್ತೆ, ಕಕ್ಕ ಬರದಿರೋರ್ಗೆ ಬೇದಿ ಆಗತ್ತೆ. ಏನಾಗತ್ತೆ? ಬೇದಿ ಆಗತ್ತೆ. ಸಾಕ? ಇನ್ನು ಬೇಕಾ? ಅದು ತಿಳ್ಕೊಂಡ ಬುಡ್ಡ ಟುಸ್ಸು ಪಟಾಕಿ ಸುಮ್ಮನೆ ನಮ್ಮ ಹತ್ರ ಮಾತಾಡ್ತಾರೆ. ಬಚ್ಚನ್, ಬಾಡಾ ಬಚ್ಚನ್. ಆಯ್ತಣ್ಣ. ಹೆಸರು ಕೇಳಿದ್ರೆ ಗಂಡಸ್ರೆ ಗಂಡಸ್ತನ ಕಳ್ಕೊತಾರೆ, ಗೊತ್ತಾಯ್ತಾ? ಏಯ್, ನಿನ್ನ ಡಿಚ್ಚಿ ಬಚ್ಚಿ ಎಲ್ಲ ಕೊಚ್ಚೆ ಬಿಟ್ಬಿಟ್ಟು ಮರುವಾದಿಯಾಗಿ ಬಿಲ್ ಕಟ್ಬಿಟ್ಟು ಓಡ್ತಾ ಇರು. ಮಿಕ್ಕಿದ್ದು ಯಾವ್ದು ನಿನ್ನ ಏರಿಯಾ? ಯಾಕೆ? ಅಲ್ಲಿಗೆ ಬಂದು ಬ್ಯಾಲೆನ್ಸ್ ಕೊಟ್ಬಿಡ್ತೀನಿ ಅಣ್ಣ. ಅದು ಮರುವಾದೆ. ಬದುಕೋ ರೈಟ್. ಮಿಸ್ ಆಗ್ಬಿಟ್ಟ. ತಪ್ಪು ಮಾಡೋದು ತಪ್ಪು ಅಂತ ಗೊತ್ತಿದ್ರು ತೆಪ್ಪಗ್ ನಿಂತಿರೋ ನನ್ನ ಗಂಡ ಭಾವನ್ಗೆ ಮರಣದಂಡನೆ ವಿಧಿಸ್ಬೇಕು ಅಂತ ಕೇಳ್ಕೊತೀನಿ ಯೋರ್ ಆನರ್. ಅದ್ ಸರಿ ಅಮ್ಮ, ಇದ್ರಲ್ಲಿ ನಿನ್ ಗಂಡ ಯಾರು, ಭಾವ ಯಾರು? ಸಿಬಿಐ ಅವರು ರೈಡಿಗೆ ಬಂದಾಗ ಫೋನು, ಪಾಸ್ವರ್ಡು, ಕೀ ಎಲ್ಲ ಕೊಟ್ಟು ಏನು ಗೊತ್ತಿಲ್ಲದಿರೋ ಪೆಕ್ರನ್ ತರ ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತಿದಾರಲ್ಲ, ಅವರೇ ನನ್ ಗಂಡ. ನಾನೇ ಅವ್ರ ಗಂಡ, ಅಮಾಯಕ.
ಇವರು ನಮ್ಮ ಅಣ್ಣ ಕಿರಾತಕ. ಹೆಂಗ್ ನಗ್ತಾವ್ ನೋಡಿ, ಕೋಲ್ಗೇಟ್ ಸ್ಮೈಲು. ಮಾಸ್ವಾಮಿ, ನಾನು ಇವಳ ಗಂಡ. ಅಲ್ಲ, ಇವಳ ಗಂಡ ರಮಣಾಚಾರಿ ಅಂತ. ಇವರು ನಮ್ಮ ಅಣ್ಣ, ಅವ್ರ ಭಾವ. ನನ್ ತಂದೆ ಇದ್ದಂಗೆ, ನನ್ ಫಿಲಾಸಫರು, ನನ್ ಗೈಡು, ಎಲ್ಲ ಎಲ್ಲ. ಇದು ಬೇರೆ. ಸಮಾಧಾನನಪ್ಪ. ರಾಮಾಚಾರಿ ರಮಣಾಚಾರಿ. ಯುವರ್ ಆನರ್, ಶೀಘ್ರಮೇವ ಅವಳಿ ಜವಳಿ ಮಿಕ್ಸ್ ಮಕ್ಕಳು ಪ್ರಾಪ್ತಿರಸ್ತು. ಹಾಗಂತ ಆಶೀರ್ವಾದ ಮಾಡಿದ್ರು. ಅದರ ನೆಕ್ಸ್ಟ್ ಸೀನಲ್ಲಿ ನಡೆದಿದ್ದೆಲ್ಲ ಘೋರ ಯುವರ್ ಆನರ್. ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ನನಗ್ ಬಂದ್ ಕಷ್ಟ ಬರಬಾರ್ದು. ನನ್ನ ಕಣ್ಣೀರಿಗೆ ಕಾರಣ ಅದು ಇವ್ರನ್ನ. ದಯವಿಟ್ಟು ಸುಮ್ನೆ ಬಿಡ್ಬೇಡಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಗಂಡನ್ಗೂ ನನ್ನ ಭಾವನ್ಗೂ ಗಲ್ಲು ಶಿಕ್ಷೆ ಕೊಡಿ ಯುವರ್ ಆನರ್. ಏನು ಇವಳು ಜಡ್ಜ್ಗೆ ಏನೇನು ಹೇಳಿ ಕನ್ಫ್ಯೂಸ್ ಮಾಡಿ ನಮ್ ಫೀಸ್ ಕಿತ್ತಾಕ್ತಾವಳಲ್ಲ. ರುಕೋ, ತಾಳಿ ಕಟ್ಟಿರೋ ಗಂಡಂಗೆ ಗಲ್ ಶಿಕ್ಷೆ ವಿಧಿಸಿ ಅಂತ ಕೇಳ್ತಿರೋ ಭಾರತೀಯ ದಿಟ್ಟ ಮಹಿಳೆ ನೀನೇನಮ್ಮ. ಅಷ್ಟು ಹೊಟ್ಟೆ ಉರ್ಸಿದಾರೆ ಯುವರ್ ಆನರ್. ನನಗ್ ಬಂದಿರೋ ಕಷ್ಟ ನಿಮಗೇನಾದ್ರೂ ಬಂದಿದ್ರೆ ನನ್ ಸಂಕಟ ಏನು ಅಂತ ನಿಮಗ್ ಅರ್ಥ ಆಗ್ತಿತ್ತು. ಇದಕ್ಕೇನ್ ಕಮ್ಮಿ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಯುವರ್ ಆನರ್. ಅಣ್ಣ, ಏನಾದ್ರೂ ಮಾಡೋಣ. ಈಗ ನೋಡೋ, ನಿನ್ನ ಹೆಂಡತಿ ಟ್ರೈನ್ ಟೈರ್ನ ಹೆಂಗ್ ಪಂಚರ್ ಮಾಡ್ತೀನಿ ಅಂತ. ಮಹಾಸ್ವಾಮಿ, ನೀವು ತೀರ್ಪು ಕೊಡಕ್ ಮುಂಚೆ ಇನ್ನೊಂದೆರಡು ಮಾತಿದೆ. ಅಲ್ಲ, ಇನ್ನೊಂದೆರಡು ಮಾತಿದೆ. ಮಹಾಸ್ವಾಮಿ, ನೀವೆಂತವ್ರು? ಎಷ್ಟೋ ಜನರ ಜೀವನ ಹಿಂಗಿದ್ದು ಅಪರಾಧಿಗಳನ್ನ ನಿರಾಪರಾಧಿ ಮಾಡಿ, ನಿರಾಪರಾಧಿಗಳನ್ನ ಅಪರಾಧಿ ಮಾಡಿ ಎಷ್ಟೋ ಜನ ಇವತ್ತು ಸೂಪರ್ ಆಗಿದ್ದಾರೆ ನಿಮ್ಮಿಂದ. ಏನು? ಕ್ಷಮಿಸಿ ಮಹಾಸ್ವಾಮಿ, ಫ್ಲೋ ನಲ್ಲಿ ಡೈಲಾಗ್ ಉಲ್ಟಾ ಆಗೋಯ್ತು. ನ್ಯಾಯ, ನೀತಿ, ಧರ್ಮ ಉಳಿದಿರೋದೇ ನಿಮ್ಮಿಂದ. ನಿಮ್ಮ ಮಗಳು ಈ ಹುಡುಗಿ. ವಾಟ್? ಏನ್ರಿ ಹೇಳ್ತಿದ್ದೀರಾ? ತಪ್ಪು ತಿಳ್ಕೊಬೇಡಿ ಮಹಾಸ್ವಾಮಿ. ನಿಮ್ಗೂ ನೋಡಕ್ ಸ್ವಲ್ಪ ವಯಸ್ಸಾದಂಗೆ ಕಾಣ್ತಾ ಇದೆ. ನನಗೂ ಸುಮಾರಾಗಿದೆ ವಯಸ್ಸು. ನಿಮ್ಗೂ ಒಬ್ಳು ಹೆಣ್ಮಗ್ಳಿದ್ದಿದ್ರೆ ಈ ವಯಸ್ಸಿನ ಮಗಳಿರ್ತಾ ಇದ್ಲು ಅಂತ ಹೇಳಕ್ ಬಂದೆ. ಹಾಗ ಮಕ್ಕಳು ಅನುಭವದ ಕೊರತೆಯಿಂದ ಕೆಲವು ವಿಚಾರಗಳನ್ನ ತಪ್ಪು ತಿಳ್ಕೊಂಡ್ಬಿಡ್ತವೆ. ಈ ನಮ್ಮ ಮಗಳು ಈ ಮಗು ಮಾತಿಗೆ ತಲೆ ಕೆಡಿಸ್ಕೊಳ್ದೆ ತಾವು ಈ ಕೇಸನ್ನು ಖುಲಾಸೆ ಮಾಡಿ ನಮ್ಮನ್ನ ಬಿಡುಗಡೆಗೊಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮಹಾಸ್ವಾಮಿ. ಕರೆಕ್ಟ್ ನೀವ್ ಹೇಳಿದ್ದು. ನಾವು ದೂರ ಆಗಿದ್ದು, ಐ ಮೀನ್ ನಾನು ನನ್ನ ಗಂಡನಿಂದ ದೂರ ಆಗಿದ್ದು ಮಕ್ಳ ವಿಚಾರಕ್ಕೇನೆ. ಅಣ್ಣ, ಅವರು ಅವ್ರ ಗಂಡನಿಂದ ದೂರ ಆಗೋರಂತೆ. ಇದು ಒಳ್ಳೆ ಟೈಮು, ಜಡ್ಜ್ಗೆ ಪ್ರಪೋಸ್ ಮಾಡ್ಬಿಡು. ಅವ್ರು ಜಡ್ಜ್ಕೊಳು, ಇದು ಕೋರ್ಟು. ಪ್ರಪೋಸ್ ಮಾಡಕ್ಕೆ ಎಲ್ಲಾದ್ರೆ ಏನಣ್ಣ ಹೇಳ್ಬಿಡು. ಹೌದಾ? ಯುವರ್ ಆನರ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಡಿವೋರ್ಸ್. ಅಯ್ಯಯ್ಯೋ ರೀ, ಅಯ್ಯೋ ಮುಟ್ಟಾಳ್ರ, ದೂರ ಆಗಿದ್ ಗಂಡ ಹೆಂಡತಿನ ಡೈವರ್ಸೇ ಆಗೋ ಹಾಗೆ ಮಾಡ್ಬಿಟ್ರಲ್ಲ ಪಾಪಿಗಳ. ನೀನೇನಮ್ಮ ಹೇಳಿದ್ದು? ಗಲ್ಲು. ಇವ್ರಿಬ್ರು ಪಾಪಿಗಳನ್ನ ಈಗ್ಲೇ ಈ ಕೂಡ್ಲೆ ಇವಳ ಕಣ್ ಮುಂದೆನೆ ಗಲ್ಗೇರಿಸಿ. ಹಗ್ಗ. ಅಣ್ಣ, ನನ್ನ ಹೆಂಡತಿಯಿಂದ ನಮ್ಮಿಬ್ಬರಿಗೂ ಸಾವು ಬಂದಂಗ ಆಗ್ಬಿಡ್ತಲ್ಲಣ್ಣ. ಲೇ, ಈಗ್ಲೂ ಕಾಲ ಮಿಂಚಿಲ್ಲ ಕಣ. ಹಂಗಂತೀಯ? ಅವಳು ಕಾಲು ಬಿದ್ದು ಕೇಳ್ಕೊಂಬಿಡೋ ತಪ್ಪಾಯ್ತು ಅಂತ. ಲೇ, ಇವಳೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾರೆ ಬಾಡಿನ ಪೀಸ್ 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 ಮಾಡ್ತಾರ ಕಣೆ. ತುಂಬಾ ನೋವಾಯ್ತದ ಕಣೆ. ಹೆಂಗಾರು ಮಾಡಿದ್ರಿಂದ ಬಚಾವ್ ಮಾಡೆ. ರೀ, ತುಂಡ ಕತ್ತರ್ಸಾಕಕ್ ಮುಂಚೆನೆ ಪ್ರಾಣ ಹೊಟ್ಟೋಗಿರುತ್ತೆ. ಈ ನೋವಿಗಿಂತ ನೀವ್ ನನಗ್ ಕೊಟ್ಟಿರೋ ನೋವೇ ಹೆಚ್ಚು. ರೀ ರಾಮ್, ನಿಮ್ ಕೊನೆ ಆಸೆ ಏನಾದ್ರು ಇದ್ರೆ ಹೇಳ್ರಿ. ಅಣ್ಣ, ಏನಣ್ಣ ಯೋಚನೆ ಮಾಡ್ತಿದ್ಯಾ? ಈಗ ನೋಡೋ, ಯಾರು ಕೇಳಿರ್ಬಾರ್ದು ಅಂತ ಪ್ರಶ್ನೆ ಕೇಳ್ತೀನಿ. ಸರ್, ನಮ್ಮಿಬ್ಬರನ್ನು ಯಾರು ನೇಣಾಕ್ತಾನೋ ಅವನ್ ಸಾವನ್ನ ನಾವು ಕಣ್ಣಾರು ನೋಡ್ಬೇಕು ಸರ್, ಅಷ್ಟೇ. ಕಿಲಾಡಿ ನನ್ ಮಗ, ಮಾಡ್ತೀನಿ ಬಾ. ಶಟಪ್. ಕಾನೂನು ಅಡಿಯಲ್ಲಿ ಏನೇನ್ ಈಡೇರ್ಸಕ್ಕಾಗುತ್ತೋ ಅಷ್ಟೇ ಈಡೇರ್ಸಕ್ಕಾಗೋದು. ಪ್ರಾಣ ಪಕ್ಷಿನೇ ಮೇಲಕ್ಕೋದ್ಮೇಲೆ ಅಡಿಲ್ ಏನ್ ಸರ್ ನೋಡೋದು? ರೀ ರಮಣ್, ನಿಮ್ದೇನ್ರಿ ಕೊನೆ ಆಸೆ? ಹೇಳೋ ಸರ್. ನನ್ನ ಕೊನೆ ಆಸೆ, ಕೊನೆ ಸಲ ನಮ್ಮ ಅಣ್ಣನ್ ತಪ್ಕೊಂಡ್ಬಿಡ್ಬೇಕು ಅಂತ ಸರ್. ಐ ಲವ್ ಯು ಕಣೋ. ಪಾಪಿ ನನ್ ಮಗನೇ, ಸಾಯೋ ಟೈಮಲ್ಲಿ ಅಣ್ಣ ಅಣ್ಣ ಅಂತಾನೆ ನಿನ್ನ. ಸರ್, ಒಂದ್ ನಿಮಿಷ ಬನ್ನಿ. ನೀನಿಗೆ ಹಾಕ್ಬೇಕಾದ್ರೆ ಪಟಕ್ಕಂತ ಪ್ರಾಣ ಹೋಗಂಗ್ ಹಾಕ್ಬೇಡಿ. ಈ ನೀರಿಂದ ಆಚೆ ಬಂದಿರೋ ಮೀನು ವಿಲ 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 ಅಂತ ಒದ್ದಾಡುತ್ತಲ್ಲ, ಹಂಗೆ
ನರಳಿ ನರಳಿ ಸಾಯ್ಬೇಕು. ಈ ತರ ಸಾಯಿಸಿದ್ರೆ ಆಚೆ ಕಡೆ ಬಂದ್ಮೇಲೆ ನಿಮ್ ಕೈ ತುಂಬಾ ದುಡ್ಡು ಕೊಡ್ತೀನಿ, ಆಯ್ತಾ? ಆಯ್ತಮ್ಮ. ಥ್ಯಾಂಕ್ ಯು. ಬೇಗ ಕೆಲಸ ಮುಗಿಸ್ರಿ. ಆಯ್ತು ಸರ್. ಬರ್ರಿ. ಬೀಗ್ ರೂಟ್ ಕರ್ದಂಗ್ ಕರಿತಾನಲ್ಲಪ್ಪ ರಮಣ. ಅಣ್ಣ ಚೀಚಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಅಳ್ಬಾರ್ದಪ್ಪ. ಹ್ಯಾಪಿ ಜರ್ನಿ, ಹೋಗ್ಬಿಟ್ ಬನ್ನಿ, ಕ್ಷೇಮಾಗಿ ಹೋಗಿ ಲಾಭಕ್ ಬನ್ನಿ. ಟೂರ್ ಕಳಿಸ್ತಾಳಲ್ಲ. ಇದು ಟೂರ್ ಚೀಟಿನೇ ಕಣೋ. ಅಣ್ಣ ಅಣ್ಣ. ಅಯ್ಯೋ ಮೂದೇವಿ, ಕನ್ಸಲ್ಲೂ ಅಣ್ಣ 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 ಅಂತಾನೆ ಕನ್ವರ್ಸ್ತಿರಲ್ರಿ. ನೀವೆಂತ ಗಂಡ ಅನ್ಬೇಕು. ನಾನ್ ಸತ್ತಿಲ್ಲ, ಬದುಕಿದೀನಿ. ಓ ಮೈ ಗಾಡ್. ಎಂತ ಹೇಳ್ತೀನಿ ನೀನು? ಅಲ್ಲ, ಗಂಡಂಗೆ ಗಲ್ ಶಿಕ್ಷೆ ಆಗ್ಬೇಕು ಅಂತ ಕೋರ್ಟಲ್ಲಿ ವಾದ ಮಾಡ್ತೀಯಲ್ಲೇ. ಸ್ವಲ್ಪ ಯಾಮಾರಿದ್ರೆ ನಾನು ನಮ್ಮಣ್ಣ ಈ ಗ್ರೂಪ್ ಪ್ರವೇಶದಲ್ಲಿ ಬೂದ್ ಗುಂಬಳಕಾಯಿ ನೇತಾಕಿರ್ತಾರಲ್ಲ, ಹಂಗ್ ನೇತಾಡ್ತಿರೋ ಗೊತ್ತಾ? ಗಲ್ಲು ಶಿಕ್ಷೆನಾ? ಅದಕ್ಕಿಂತ ಜಾಸ್ತಿ ಆಗ್ಬೇಕಾಗಿತ್ತು. ನಿಮ್ಮಂಗೆ ಕನಸ್ ಕಾಣೋರ್ಗೇನಾದ್ರೂ ಗಿನ್ನಿಸ್ ರೆಕಾರ್ಡ್ ಅಂತ ಇದ್ದಿದ್ರೆ ನಿಮ್ ಹೆಸರು ಫಸ್ಟ್ ಅಲ್ಲಿ ಇರ್ತಿತ್ತೇನೋ. ನೀವು ಗಂಡ್ಸಲ್ಲ ರೀ. ನಿಮ್ಮನ್ನ ನೋಡಿ ನನಗಾಗಿ ಸಿಟ್ಟು ಬಂದು ಹೋಗುತ್ತೆ. ನನ್ ಕರ್ಮ. ಹೋಗಿ ಹೋಗಿ ನಿಮ್ಮನ್ ಮದುವೆ ಮಾಡ್ಕೊಂಡಲ್ಲ. ನನಗೆ ಏನು ಸುಖ ಇಲ್ಲ ನಿಮ್ಮನ್ ಮದುವೆ ಮಾಡ್ಕೊಂಡು. ಅಪ್ಪ, ಏನ್ ನೋಡ್ತಾ ಇದ್ದೀರಾ? ಕಂಡವ್ರ ಮನೆ ವಿಷಯ ಅಂದ್ರೆ ಹೆಂಗ್ ಕೇಳ್ತೀರಲ್ವಾ? ಆ ಕಡೆ ತಿರ್ಕೊಳ್ಳಿಪ್ಪ. ಸರಿಯಾದ ಟೈಮಿಗೆ ತಿರುಗಿದ್ರಲ್ಲ, ತಿರ್ಕೊಳ್ಳಿ. ನಮ್ಮ ಅಣ್ಣ ಏನ್ ಮಾಡ್ತಿದ್ದ ನೋಡೋಗಿ. ಏನೋ ಮೀನ್ ಸತ್ತೋಗಿದೆ. ನೀರಿಲ್ಲ ಅಂದ್ರೆ ಮೀನ್ ಸತ್ತೋಗಲ್ವಾ ಸರ್? ಏನೋ ಇವನು ಸತ್ತಿರೋ ಮೀನು ಬದುಕ್ಸೋಕ್ ಟ್ರೈ ಮಾಡ್ತಾನೆ. ಹೇಳಿದ ಮೆಂಟ್ಲು ಅಂತ. ಮೀನ್ ಬದುಕ್ಲಿಲ್ವಲ್ಲ? ಸತ್ತಿರೋದ್ ಹೆಂಗಣ್ಣ ಬದುಕುತ್ತೆ? ಅವನು ಮೆಂಟ್ಲು, ಸುಮ್ಮನೆ. ಏನ್ ನಿನ್ನ ಹೆಸರು? ಹಚ್ಚಿ. ಏನ್ ಹಚ್ತೀಯ? ಬೆಂಕಿನ ಸುಸ್ಸು ಸುಸ್ಸು ಮಾಡಾರ್ಸ್ಬಿಡ್ತೀನಿ. ತಿಂತೀಯ? ಟೇಸ್ಟೇ ಇಲ್ಲ. ಮುದ್ದೆ ತಗೊಂಬರ. ಮಗ ತಿಂತೀಯ? ಅದೊಂದು ಯಾಕೆ ಬಿಡ್ತಾರೆ? ಅದನ್ನು ಕಲ್ಸ್ಕೊಬಿಡಿ ಸರ್. ಏನ್ ಫ್ರೂಟ್ ಸಾಲಿಡ್ ಅನ್ಕೊಬಿಟ್ಟವ್ರಲ್ಲಪ್ಪ. ತಿಂತೀಯ? ಭಾನುವಾರ ಉಪವಾಸ ಸರ್. ಟೇಸ್ಟೇ ಇಲ್ಲ. ತಿಂತೀಯ? ಬೇಡ. ಟೇಸ್ಟೇ ಇಲ್ಲ. ಅಂಡೆ. ನೀನ್ ಇವನ್ ಕೈಗೆ ಸಿಕ್ಕಿದ್ರೆ ಉಂಡೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡೋರು ದಡ್ಡರಲ್ಲ.
ಎರಡೇ ತುತ್ತು ತಿಂದ್ರು ತಾಯಿ ಕೈ ತುತ್ತು ತಿನ್ನೋ ಅನ್ನೋ ಮಾತೆ ಸತ್ಯ ಅಲ್ಲ? ಇದನ್ನೇ ತಾಯಿ ಪ್ರೀತಿ ಅನ್ನೋದು. ಕರೆಕ್ಟ್ ಆಗಿ ಹೇಳ್ದೆ ಕಣ. ಎಣಿಸ್ತೀವಿ ಅಂತ ಒಂದೊಂದ್ ತುತ್ತು ಲೆಕ್ಕ ಹಾಕಿದ್ರು ಒಂದು ಅಗಳು ವ್ಯತ್ಯಾಸ ಬರಲ್ಲ. ಸಾಕ್ ಸುಮ್ನಿರೋ, ಎಲ್ರು ನನ್ ಮಕ್ಳೇ ತಾನೇ. ಏಯ್ ಯಾಕ್ರ ಅಮ್ಮನ್ ಮೇಲೆ ಏರಿಸ್ತಾ ಇದ್ದೀರಾ? ಅದ್ ಹಾಗಿರ್ಲಿ, ನೀನ್ ಹಸೆ ಮಣೆ ಯಾವಾಗ ಏರ್ತೀಯ ಅದನ್ ಹೇಳು. ಅವ್ರು ಏರಿಸ್ತಾರೆ, ನೀನ್ ಯಾಮಾರಿಸ್ತಾನೆ ಇರ್ತೀಯ. ಏನ್ ಯಾವಾಗ ನೋಡಿದ್ರು ಬರೀ ನನ್ ಮದುವೆ ವಿಷಯದಲ್ಲಿ ಇರ್ತೀಯ ನೀನು? ಇಲ್ಲ, ಬೆಳೆದಿರೋ ಮಗ ಹಿಂಗೆ ಓಡಾಡ್ತಾ ಇರೋದನ್ನ ನೋಡ್ಕೊಂಡು ಇರು ಅಂತೀಯ. ಅಲ್ಲ, ಇವರೆಲ್ಲ ನಿನ್ ಮಕ್ಳೇ ತಾನೆ, ಇವರೆಲ್ಲ ಯಾರನ್ನೊಬ್ರು ಮದುವೆ ಮಾಡ್ಬಿಡು. ಚಿನ್ನ ಎಂತ ಮಾತು ಹೇಳ್ದಪ್ಪ, ಮೇರಾ ದಿಲ್ ಖುಷ್. ಆ ಹುಡುಗರ ವಿಷಯ ಕೇಳಿದ್ರು ಖುಷಿ ಆಗ್ಬಿಡ್ತದೆ. ಮತ್ತೆ ಖುಷಿ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನದು? ನಮಗೆ ಹೆಣ್ ಕೊಡಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ನಿಮಗೆ ಹೆಣ್ಣೇ ತಯಾರಾಗಿದ್ರು ನೀವೇ ಮುಂದುವರಿತಾ ಇಲ್ಲ. ಮುಂದುವರಿಸಿ. ಪಾಪ ನನ್ ಸೊಸೆನ ಶಬರಿ ತರ ಕಾಯಿಸ್ತಾ ಇದೀಯನೋ? ಹಲೋ ಸರ್, ಬಡ್ಸಿರೋ ಅನ್ನನು ಮದುವೆಗೆ ರೆಡಿ ಆಗಿರೋ ಹೆಣ್ಣನ್ನು ತುಂಬಾ ಹೊತ್ತು ಕಾಯಿಸ್ಬಾರ್ದು, ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ. ಏಯ್, ಹೆಣ್ಣು ಒನ್ನು ಮಣ್ಣು ಈ ಮೂರು ಬರ್ಬೇಕಾದ್ರೆ ತಡಿಯೋಕ್ಕಾಗಲ್ಲ, ಹೋಗ್ಬೇಕಾದ್ರೆ ಹಿಡಿಯೋಕ್ಕಾಗಲ್ಲ. ಯಾಕೆ ಅಂದ್ರೆ ಈ ಮೂರು ನಿಂತಿರೋದು ಋಣದ ಮೇಲೆ. ಅದಕ್ಕೆಲ್ಲ ಟೈಮ್ ಬರ್ಬೇಕು, ಟೈಮು. ಏನ್ ಸೆಕೆಂಡಯ್ಯ. ಸಿಂಗ್ಲಿಕ್ಕ 20 ರೂಪಾಯಿ ಕೊಟ್ರು, ಅದ್ರಲ್ಲೂ 10 ರೂಪಾಯಿ ಉಳಿಸ್ಕೊಂಡು 10 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ ನಿಮ್ ಜನ್ಮಕ್ಕಿಷ್ಟು. ಮುಗಿಸ್ರು ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ನನ್ನ ಹೆಸರು ದೊಡ್ಡ ನರ್ಸ ಅಂತ ಸರ್. ಎಲ್ರು ನನ್ನ ದೊಡ್ಡ ದೊಡ್ಡ ಅಂತ ಕರೀತಾರೆ ಸರ್. ಪರವಾಗಿಲ್ಲ ಕಣಯ್ಯ, ದೂರದಿಂದ ನೋಡಿದಕ್ಕೆ ಯಾರು ಏನು ಅಂತ ಕರೆಕ್ಟ್ ಆಗಿ ಕಂಡಿಡಿದು ಬಿಟ್ಟೆ. ಸರ್, ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸರ್? ಈ ಊರಿಗೆ ಇನ್ ಯಾರು ಬರ್ತಾರ ನಿಮ್ಮಂತವ್ರನ್ನ ಬಿಟ್ಟು? ಲೇಯ್, ಕೆಲ್ಸಕ್ಕೆ ಬೇಕಾಗಿರೋದು ಪರ್ಸನಾಲಿಟಿ ಅಲ್ವೋ, ಕೆಪಾಸಿಟಿ. ಕೆಪಾಸಿಟಿ ಕ್ಯಾಪಾಸಿಟಿ ನಡಿಯೋ. ಏನಿದ್ರಿ ಏನ್ ಸರ್? ಈ ಊರಲ್ಲಿ ಮಾಡಕ್ ಕ್ಯಾಮೇನೆ ಇಲ್ವಲ್ಲ ಸರ್? ಅದ್ ಹಾಳಾಗೋಗ್ಲಿ. ಹೋಗವ. ಎಲ್ಲೋ ಜೀಪು? ಜೀಪ ಐತಲ್ಲ ಸರ್. ಎಲ್ಲಿದೆ? ಸ್ಟೇಷನ್ ಅಲ್ಲಿ ಐತಲ್ಲ ಸರ್. ತುಂಬಾ ದಿನ ಆಯ್ತು ಸರ್ ಕೆಟ್ಟೋಗಿ. ಮತ್ತೆ ಹೆಂಗ ಹೋಗೋದು? ಸ್ಕೂಟರ್ ಐತಲ್ಲ ಸರ್. ಅದಾ? ಹ್ಞೂ ಸರ್. ನಡಿಯಪ್ಪ. ಇದು ನಮ್ ಚೇರ್ ಬೆಡ್ರು ಸ್ಕೂಟರ್ ಸರ್. ಆಗ್ಲೇ 3 ಜನ ಇದೀರಲ್ಲ. ಟ್ರಿಬಲ್ ಸೋಬಾದಾಗಿತ್ತು ಸರ್. ನಾನು ಆದ್ರೆ ಈಗ ಹೋಗಕ್ಕಾಗಲ್ಲ ಸರ್. ಯಾಕೋ? 10 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಬಂದಿದ್ದು ಖಾಲಿ ಆಗ್ಬಿಡ್ತು. ಬಿಡಿ ಬಂದು ಸ್ಟಾರ್ಟ್ ಆಯ್ತಿಲ್ಲ. ಬೊಗ್ಗಿಸ್ಕೊಂಡೆಲ್ಲ ಮಾಡುದು, ಆದ್ರೂ ಆಗ್ಲಿಲ್ಲ. ನೆಡ್ಕೊಂಡು ಹೋಗೋದಲ್ಲ ಸರ್. ನಿನ್ನ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲ ಹತ್ರ ಸರ್, 7 ಕಿಲೋಮೀಟರ್. ತಳ್ರಿ ತಳ್ರಿ ಗಾಡಿನ. ಸರ್, ಈ ಊರಿನ ವಿಶೇಷ ಏನು ಗೊತ್ತಾ ಸರ್? ಏನಪ್ಪ? ನಾನು ಹುಟ್ಟು ಬೆಳೆದಿದ್ದು. ಅದಕ್ಕೆ ಬಿಸಿಲು ಹಿಂದೆಯಿಂದ ಹೊಡಿತಾ ಇದೆ. ನನಗೆ ಟ್ರಾನ್ಸ್ಫರ್ ಲೆಟರ್ ಕೊಡ್ಬೇಕಾದ್ರೆ ಸಾಹೇಬ್ರು ಹೇಳಿದ್ರು, ಈ ಊರಲ್ಲಿ ಯಾರು ಯಾವುದೇ ಕೊಲೆ ಮಾಡಿಲ್ಲ, ಒಳ್ಳೆ ಊರು, ಏನು ಕ್ರೈಮ್ ಇಲ್ಲ ಅಂತ. ಅಂದ್ರೆ ಏನು? ಅವ್ರು ಹೇಳ್ದಂಗೆ ಈ ಊರಲ್ಲಿ ಒಬ್ರು ಕೆಟ್ಟ ನನ್ ಮಕ್ಳು ಇಲ್ವೇ ಇಲ್ವಾ? ಸುಳ್ಳು ಹೇಳೋರು ಇಲ್ವೇ ಇಲ್ವಾ? ಎಲ್ರು ಸತ್ಯ ಹರಿಶ್ಚಂದ್ರನೇನ? ಹಂಗೇನಿಲ್ಲ ಸರ್, ಎಲ್ಲ ಅವ್ರೆ ಎಲ್ಲ ಮಾಡ್ತಾರೆ. ಆದ್ರೆ ಯಾವ್ದು ಬೆಳಿಲಿಲ್ಲ, ಸ್ಟೇಷನ್ ಗಂಟೆ ಬರ್ಲಿಲ್ಲ ಅಷ್ಟೇ. ಹಂಗ ಈಗ ನಾವು ಬಂದಿದೀವಲ್ಲ, ಬೆಳಿಲು ಬೇಕು, ಸ್ಟೇಷನ್ ತನಕ ಬರ್ಲು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನಾವು 2 ಕಾಸು ನೋಡ್ಕತೀವಿ. ರೀ, ಈ ಸಲ ಊರಬ್ಬಕ್ಕೆ ಒಡವೆ ಕೊಡಿಸ್ರಿ. ಏನಾತ್ರಿ? ಏಯ್, ನೀನ್ ಏಟ್ಕಿತ ನಮ್ಗೆ ಹೇಳೋದು ಒತ್ತೊತ್ತಾರೆ ನೀನ್ ಖರ್ಚಿನ ಲೆಕ್ಕ ಹೇಳ್ಬೇಡ ಅಂತ. ಮಟ್ ಮಧ್ಯಾಹ್ನ ಕೇಳ್ಬಿಟ್ಟಿದ್ರೆ ರಾಶಿ ಇಡ್ರಿಸ್ಬಿಡ್ತಿದ್ರೇನೋ. ತಕಳಿ. ಏಯ್, ಬೆಳೆದ್ ನಿಂತಿರೋ ಮಗ ಅದೇ ಮನೆ ಒಳಗೆ, ಮುಂದೆ ಅವಳು ಖರ್ಚು ವೆಚ್ಚ, ಅವಳೊಂದು ಒಳ್ಳೆ ಮನೆ ಸೇರಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿಂಗೆ? ಮಗಳು ಮದುವೆ ವಯಸ್ಸಿಗೆ ಬಂದ್ಲು ಅಂತ ಎಂಡ್ರನ್ನ ತಿರುಪೆ ಕಳಿಸ್ಬಿಡಿ, ಸಂದಾಗೈತೆ. ನೀನ್ ನಾಳೆ ಯಾಸನ ತಗೊಂಬಂದು, ಅಪ್ಪ ರೇವಣ ಸಿದ್ದೇಶ್ವರ ಎಂತ ಹೆಂಡತಿ ಕೊಟ್ಬಿಡಪ್ಪ. ಕಡಿಮೆ ಅಂದ್ರೆ 25 ವರ್ಷದಿಂದ ನಾನು ಹೇಗಿದ್ದು ಈ ಊರಲ್ಲಿ ಯಾವ ನನ್ನ ಮಗನಿಗೆ ಹೇಳ್ಕೊಳ್ಳಿ. ಏಯ್, ಇದೇನ್ ಕಾಪಿನೋ ಇಲ್ಲ ಕ್ವಾಣದ ಗಂಜನಮೇ? ಅಯ್ಯಯ್ಯ, ರೇವಣ ಸಿದ್ದೇಶ್ವರ, ಈ ಜನ್ಮಕ್ಕೆ ಇವಳು ಸಾಕು. ಮುಂದಿನ ಜನ್ಮಕ್ಕೆ ಯಾವುದೇ ಕಾರಣಕ್ಕೆ ಇವಳು ನನಗೆ ಬೇಡ. ಯಾಕಲ ನಾನು ಹಿಂದೆ ಫಾಲೋ ಮಾಡ್ತಾ ಇದೀಯಾ? ಸರ್, ನಾನು ಬರ್ತೀನಿ ಸರ್. ಎಲ್ಲಿಗೆ? ಲೈಸೆನ್ಸ್ ಚೆಕ್ ಮಾಡಕ್ಕೆ. ಲೈಸೆನ್ಸ್ ಚೆಕ್ ಮಾಡಕ್ಕೆ ನನ್ನ ಜೊತೆಲಿ ನಾನು ಒಬ್ಬನೇ ಕಣ ಕರೆಕ್ಟಾಗಿ ಚೆಕ್ ಮಾಡೋನು. ಒಂದ್ ಹೇಳ್ತೀನಿ ತಿಳ್ಕೊ, ಅವನ ಮೇಲೂ ಸ್ಟಾರ್ ಇರ್ಬೇಕು, ಈ ಸ್ಟಾರ್ ಇರ್ಬೇಕು, ಆವಾಗ್ಲೇ ಆಗೋದು. ನೀನು ಒಂದ್ ಕೆಲಸ ಮಾಡು, ಅಲ್ಲಿ ಸ್ಟೇಷನ್ ಹತ್ರ ಲಾಲಿ ಪಪ್ಪಿದ್ದೀನಿ, ಬಾಯ್ಲ್ ಇಟ್ಕೊಂಡು ಚೀಪ್ ನಿಂತಿರ್ಬತ್ತೀನಿ. ಸರ್, ನೀವು ಚೆಕ್ ಮಾಡಿ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಸರ್. ನಾನು ಚೆಕ್ ಮಾಡಿ ಮನೆ ಕರ್ಕೊಂಡು ಹೋಗ್ತೀನಿ, ಬಿಟ್ಟು ಹೋಗಲ್ಲ.
ಸಾರ್ ಹೆಂಗೆ ಚೆಕ್ ಮಾಡ್ತಾರೋ ಏನೋ. ಎಲ್ರು ಬಂದ್ ಬಿಟಿಸೋ ನೋಡ್ಕೊಂಡೋಗಿ ಇಲ್ಲಿ ನಾವು ನಮ್ಮ ಕೈಯಿಂದ ಇಲ್ಲಿ ದುಡ್ಡು ಖಾಲಿ ಮಾಡ್ಕೋತೀವಿ. ಏನ್ ತಮಾಷೆ ಅನ್ಕೊಬಿಟ್ರು ಸರ್. ಯಾಕೋ ಇವ್ರನ್ನೆಲ್ಲ ಕ್ಯೂ ನಿಲ್ಸಿದ್ಯಾ? ಸಲ ಬಂದಾಗೆಲ್ಲ ಬಿಟ್ಟಿ ನೋಡ್ಕೊಂಡು ಹೋಯ್ತಾರೆ ಸರ್. ಅದಕ್ಕೆ ಈ ಸಲ ದುಡ್ಡು ಕೊಡೋ ತನಕ ಒಳಕ್ ಮಾಡಲ್ಲ ಅಂತ ನಿಲ್ಸಿದೀನಿ ಸರ್. ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? 10 ರೂಪಾಯಿ ಸರ್. 10 ರೂಪಾಯಿ? ಹ್ಞೂ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ಅಷ್ಟು ಅಲ್ಲ, ಅಟ್ಲೀಸ್ಟ್ ಒಂದು 50 ರೂಪಾಯಿ ಕಲೆಕ್ಟ್ ಮಾಡ್ಬಿಡ್ವನಾ? ಅಯ್ಯೋ ನೀನ್ ಯೋಗ್ಯತೆಗೆ ಬೇಗ ಕಲೆಕ್ಟ್ ಮಾಡ್ಕೊಂಬ. ಒಳ್ಳೆ ಪ್ಲಾನ್ ಕೊಟ್ರಿ ಸರ್. ಕೊಡ್ರಪ್ಪ 50. ಬಾರೆ ಸಂತೆ ಗಂಟೆ ದುಡ್ಡು 50 ರೂಪಾಯಿ ಕೊಡಕ್ಕಿಲ್ಲ, ಅವ್ರು ಕೊಡ್ತಾರತ್ತ. ಬರ್ರಿ ಇದ್ಯಾಕ್ರಿ ಹೊಟ್ಬಿಟ್ರಿ ಮಾತಾಡುವ ಬರ್ರಿ. 10 ರೂಪಾಯಿ ಕೊಡ್ರಿ ಹಾಳಾಗೋಲಿ ಬರ್ರಿ ಸರ್. 10 ರೂಪಾಯಿ ಬರೋದು ಇವ್ರ ಮಾತು ಕೇಳ್ಕೊಂಡು ಅದು ಹಾಳಾಗೋಯ್ತು ಸರ್. ಅನ್ಯಾಯವಾಗಿ ಹೊಡೆದಾಕ್ಬಿಟ್ಟವ್ರೆ. ಇನ್ನೊಂದು 15 ದಿನ ತಡ್ಕೊಂಡಿದ್ರೆ. ಯಾಕೆ ನಿನಗೂ ಲೈಸೆನ್ಸ್ ಕೊಟ್ಟು ಮನೆಗೆ ಬಾ ಅಂತ ಕರೆದಿದ್ದ? ಏನೋ ಒಂದ್ ರೇಂಜಿಗೆ ತಂದಿದ್ದೆ ಸರ್. ಕಲ್ಕೊಡಿಲಿ ಸರ್. ಏನೋ ತಪ್ಪಾಗ್ಬಿಡ್ತು ಬಿಡಿ. ಕಲ್ಕೊಡಲ್ಲ ತಗೊಳ್ಳಿ ಸರ್. ಅಯ್ಯಪ್ಪ ಅಯ್ಯೋ ಬರ ಈಚೆಗೆ ಬರ್ರಿ. ಬಂದೆ ಸಾ. ಮೊದಲ ಉತ್ಕೊಂಡು ಏನೋ ಮಾಡ್ತಾ ಇದ್ಯಾ? ನೀವು ಬರೋದ್ ನೋಡ್ದೆ ಸಾ, ಅದಕ್ಕೆ. ಅಂದ್ರೆ ಯಾವ್ದಾರ ಒಂದು ಹೆಣ ಬಿದ್ದಿರುತ್ತೆ ಅಂತ ಕನ್ಫರ್ಮ್ ಆಗಿ ಬಂದ್ಬಿಟ್ಟ ಸಾ. ಲೇ ಎಲ್ಲಿ ಹೆಣ ಬಿದ್ರು ನೀನ್ ಬರ್ತಾನೆ ಇದ್ಯಾ? ಕರೆಕ್ಟ್ ಆಗಿ ಎವಿಡೆನ್ಸ್ ಸಿಗ್ಬೇಕು. ನನ್ನ ಮಗನ ಹಂಗೆ ಕೆಳಗಿಂದ ತುರುಕ್ ಬಿಡ್ತೀನಿ ಕಣ.